ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಈಗ ಇಬ್ಬರ ಕಣ್ಣು ಬಿದ್ದಿದೆ. ಹಾಲಿ ಬಿಜೆಪಿ ಸಂಸದರಾಗಿರುವಂತಹ ಡಿ.ವಿ. ಸದಾನಂದ ಗೌಡ ಅವರಿಗೆ ಈ ಕ್ಷೇತ್ರದಿಂದ ಟಿಕೆಟ್ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಆ ರೀತಿಯ ಚರ್ಚೆಗಳು ನಡೆದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಬಹುದು ಕೆಲವು ದಿನಗಳ ಹಿಂದೆ. ಬಟ್ ಈಗ ಈ ಕ್ಷೇತ್ರದ ಮೇಲೆನೆ ಇಬ್ಬರು ಕಣ್ಣು ಹಾಕಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ, ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆದ್ರೆ ಸುಮಲತಾಗೆ ಮಂಡ್ಯ ಕ್ಷೇತ್ರ ಕೈ ತಪ್ಪುವಂತಹ ಭೀತಿ ಇದೆ. ಟಿಕೆಟ್ಗಾಗಿ ಬೇಡಿಕೆ ಇಡೋದಕ್ಕೆ ಸುಧಾಕರ್ ಹಾಗೇನೆ ಸುಮಲತಾ ಇಬ್ರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರದ ಮೇಲೆ ಇಬ್ಬರು ಕಣ್ಣಿಟ್ಟಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಮೇಲೆನೆ ಡಾಕ್ಟರ್ ಸುಧಾಕರ್, ಅದರ ಜೊತೆಗೆ ಈಗ ಸಂಸದೆಯಾಗಿರುವಂತಹ ಸುಮಲತಾ ಅವರು ಕೂಡ ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರವನ್ನ ತಮಗೆ ಕೊಡಿ ಅಂತ ಕೇಳುವಂತಹ ಚಾನ್ಸ್ ಇದೆ. ಸುಮಲತಾ ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರ ಕೈ ತಪ್ಪುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ್ರೆ ಅನೇಕ ದಿನಗಳಿಂದಲೂ ಕೂಡ ಈ ಚರ್ಚೆ ಆಗ್ತಾ ಇದೆ. ಆ ರೀತಿ ಬೆಳವಣಿಗೆಗಳು ಈಗ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದನದಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಪ್ರತಿಪಕ್ಷವಾಗಿ ಅನ್ನೋದನ್ನ ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಈಗ ಅಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಣದಕ್ಕೆ ಇಳಿತಾರೆ ಅಲ್ಲಿಂದ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಈಗ ಮಾಜಿ ಪ್ರಧಾನಿಗಳಲ್ಲಿಂದ ಕಣಕ್ಕೆ ಇಳಿದ್ರೆ ಸುಮಲತಾ ಅವರಿಗೆ ಆ ಕ್ಷೇತ್ರ ಈಗ ಕೈ ತಪ್ಪತ್ತೆ. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರ ನಿರ್ಧಾರ ಏನು, ಈಗ ಈ ಕ್ಷೇತ್ರದ ಮೇಲೆ ಯಾವ ರೀತಿಯಾಗಿ ಇಬ್ರು ಕೂಡ ಕಣ್ಣಿಟ್ಟಿದ್ದಾರೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಒಂದ್ ಕಡೆ ಸಂಸದೆ ಸುಮಲತಾ ಅವರಿಗೆ ಯಾವ ಕ್ಷೇತ್ರ ಅನ್ನುವಂತಹದ್ದು ಒಂದು ಹುಡುಕಾಟ ಆದ್ರೆ, ಮತ್ತೊಂದು ಕಡೆ ಈಗ ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಇಬ್ಬರು ಕಣ್ಣಿಡೋದಿಕ್ಕೆ ಕಾರಣ ಅಂದ್ರೆ ಒಕ್ಕಲಿಗರ ಪ್ರಾಬಲ್ಯನ ಹೇಗೆ, ಯಾವ ರೀತಿಯಾಗಿ ಲೆಕ್ಕಾಚಾರಗಳು ನಡೀತಾ ಇದೆ ಈ ಕ್ಷೇತ್ರದ ಮೇಲೆ? ನವಿತಾ ಜೈನ್, ಈಗಾಗಲೇ 2024ರ ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ದಿನಗಣನೆ ಆರಂಭವಾದ ಬೆನ್ನಲ್ಲೇ ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತವರು ಕೂಡ ಇದೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಿರುವಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಬಿಜೆಪಿ ಮತ್ತು JDS ಮೈತ್ರಿ ಆದರೆ ಮಂಡ್ಯದ ಹಾಲಿ ಸಂಸದೆ ಆಗಿರ್ತಕ್ಕಂಥ ಸುಮಲತಾರವರಿಗೆ ಮಂಡ್ಯ ಕ್ಷೇತ್ರ ಕೈ ತಪ್ಪುವುದು ಬಹುತೇಕ ನಿಚ್ಚಲಾಗಿರುವಂಥದ್ದು. ಹಾಗಾಗಿ ಮಂಡ್ಯ ಕ್ಷೇತ್ರ ಕೈ ತಪ್ಪಿದರೆ ಎಲ್ಲೊಂದು ಕಡೆ ಅವರ ರಾಜಕೀಯ ಜೀವನವೂ ಕೂಡ ಎಂಡ್ ಆಗುವಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಅವರು ಇತ್ತ ಬೆಂಗಳೂರಿನತ್ತ ಕಣ್ಣು ಹಾಯಿಸಿರುವಂಥದ್ದು. ಬೆಂಗಳೂರಿನ ಉತ್ತರ ಕ್ಷೇತ್ರದ ಮೇಲೆ ಈಗಾಗಲೇ ಕಣ್ಣಿಟ್ಟಿರುವಂಥದ್ದು. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದರೆ ಮತ್ತೆ ಅದೇ ಚಿಕ್ಕಬಳ್ಳಾಪುರದ ಜನರು ಸೋಲಿಸ್ತಾರೆ ಎಂಬ ಆತಂಕ ಎದುರಾಗಿರುವಂಥದ್ದು. ಮತ್ತು ಎಲ್ಲೊಂದು ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸೋಲಿನಿಂದ ಬೇಸರ ವ್ಯಕ್ತಪಡಿಸಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬೇರೆ ಯಾರೇ ಅಭ್ಯರ್ಥಿ ಇದ್ರೆ ಅವ್ರ ಪರವಾಗಿ ಕೆಲಸವನ್ನು ಮಾಡ್ತೀನಿ, ಅದೇ ರೀತಿ ನನಗೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡುವಂತೆ ಈಗಾಗಲೇ ಅವರ ಆಪ್ತರು ಆಗಿರ್ತಕ್ಕಂಥ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಮುಖಾಂತರ ಹೈಕಮಾಂಡ್ಗೆ ಮನವಿಯನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಸುಮಲತಾ ಕೂಡ ಈಗ ಬೆಂಗಳೂರು ಉತ್ತರದತ್ತ ಚಿತ್ತ ಹರಿಸಿರ್ತಕ್ಕಂಥದ್ದು, ಉತ್ತರದ ಟಿಕೆಟ್ ಅನ್ನ ಕೇಳಿರುವಂಥದ್ದು. ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ನನಗೆ ಯಾಕೆ ಟಿಕೆಟ್ ತಪ್ಪಿಸ್ತಾರೆ ಇಂಥವೆಲ್ಲ ಊಹಾಪೋಹ, ಒಂದು ವೇಳೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮುಂಬರಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರೆ ಬಹುಶಃ ಜಗದೀಶ್ ಶೆಟ್ಟರ್ ರೀತಿ ಡಿ.ವಿ. ಸದಾನಂದ ಗೌಡರು ಕೂಡ ಬಿಜೆಪಿ ವಿರುದ್ಧ ರೆಬೆಲ್ ಹೇಳೋ ಸಾಧ್ಯತೆ ಕೂಡ ಬಹುತೇಕ ನಿಚ್ಚಲಾಗಿರುವಂಥದ್ದು. ಇದರ ಬೆನ್ನಲ್ಲೇ ಬೆಂಗಳೂರು ಉತ್ತರ ಕ್ಷೇತ್ರ ಒಕ್ಕಲಿಗ ಕ್ಷೇತ್ರ ಆಗಿರುವಂಥದ್ದು, ಅದು ಬಿಜೆಪಿಯ ಪಾರುಪತ್ಯ ಕ್ಷೇತ್ರ ಆಗಿರುವಂಥದ್ದು. ನಿರಂತರವಾಗಿ 3 ಬಾರಿ ಬಿಜೆಪಿಯ ಸಂಸದರೇ ಅಭ್ಯರ್ಥಿಗಳೇ ಗೆದ್ದು ಬರ್ತಿರೋದ್ರಿಂದ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದು ಸುಲಭ ಎಂಬ ಲೆಕ್ಕಾಚಾರ. ಹಾಗಾಗಿ ಒಂದು ಕಡೆ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನನಗೆ ಅಲ್ಲಿ ನಾನು ನಿಲ್ಲೋದಿಲ್ಲ, ಹಾಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕೊಡಿ ಅಂತೇಳಿ ಹೈಕಮಾಂಡ್ಗೆ ಮೊರೆ ಹೋಗಿರುವಂಥದ್ದು. ಇದರ ಬೆನ್ನಲ್ಲೇ ಸುಮಲತಾ ಕೂಡ ಎಲ್ಲೊಂದು ಕಡೆ ಮಂಡ್ಯ ಕ್ಷೇತ್ರ ಕೈತಪ್ಪುವ ಕಾರಣಕ್ಕಾಗಿ, ಅಂದ್ರೆ ಮೈತ್ರಿ ಆದರೆ ಖಂಡಿತವಾಗಿಯೂ ಮಂಡ್ಯ ಲೋಕಸಭಾ ಕ್ಷೇತ್ರ ಅದು JDSಗೆ ಬಿಟ್ಕೊಡ್ಲಾಗುತ್ತೆ, ಹಾಗಾಗಿ ಲೋಕಸಭಾ ಕ್ಷೇತ್ರ ಕೈತಪ್ಪುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಸುಮಲತಾ ಅವರು ಕೂಡ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕೇಳ್ತಿರುವಂಥದ್ದು. ಇದರ ನಡುವೆ ಹಾಲಿ ಸಂಸದರಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ನಾನೇನು ಅನ್ಯಾಯ ಮಾಡಿದೆ, ನನಗೆ ಯಾಕೆ ಟಿಕೆಟ್ ತಪ್ಪಿಸ್ತೀರಾ ಅಂತೇಳಿ ಪಕ್ಷದ ವಿರುದ್ಧವೇ ರೆಬಲ್ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಗೆಲ್ಲುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರಕ್ಕಾಗಿ ಭಾರಿ ಡಿಮ್ಯಾಂಡ್ ಆಗಿರುವಂಥದ್ದು. ಒಂದು ಕಡೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಹಾಲಿ
ಸಂಸದೆ ಸುಮಲತಾ ಕಣ್ಣಿಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ನನಗೆ ಉತ್ತರ ಕ್ಷೇತ್ರ ಟಿಕೆಟ್ ಬೇಕಂತೇಳಿ ಡಿ ವಿ ಸದಾನಂದ ಗೌಡರು ಈಗ ಹಠ ಹಿಡಿದಿರುವಂಥದ್ದು. ಒಟ್ಟಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕೂಡ 2024 ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ, ಸೆಂಟ್ರಲ್ ಹಾಗೂ ಬೆಂಗಳೂರು ಉತ್ತರ ಈ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳನ್ನು ಶತಾಯಗತೆ ಗೆಲ್ಲಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಆದರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಮತ್ತೆ ಒಂದು ಕಡೆ ಹಾಲಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಕಣಕ್ಕಿಳಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕಣ್ಣಿಡ್ತಿರ್ತಕ್ಕಂಥ ಹಾಲಿ ನಾಯಕರುಗಳು ಈಗಾಗಲೇ ಒಂದು ಕಡೆ ಗೆಲ್ಲುವ ಕನಸನ್ನು ಕಾಣ್ತಿರುವಂಥದ್ದು. ಹಾಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರದ ಭಾರಿ ಡಿಮ್ಯಾಂಡ್ ಆಗಿರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.